ಎಲ್ಲರಿಗೂ ನಮಸ್ಕಾರ. PNCIB ನ್ಯೂಸ್ಗೆ ಸ್ವಾಗತ. ಓದುತ್ತಿರುವವರು ಶಿಲ್ಪಾ ಕೃಷ್ಣಮೂರ್ತಿ. ಜೇವರ್ಗಿ ಇಂದಿರಾ ಕ್ಯಾಂಟೀನ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆ, ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯ. ಜೇವರ್ಗಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡುವ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕಳೆದ 3 ತಿಂಗಳಿಂದ ಕ್ಯಾಂಟೀನ್ನ ಜಲ ಶುದ್ಧೀಕರಣ ಯಂತ್ರ ವಾಟರ್ ಫಿಲ್ಟರ್ ಸ್ಥಗಿತಗೊಂಡಿದ್ದು, ಅದರ ದುರಸ್ತಿ ಅಥವಾ ನಿರ್ವಹಣೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭೀಮಾ ನದಿಯಿಂದ ಸರಬರಾಜಾಗುವ ನೀರನ್ನು ಶುದ್ಧೀಕರಿಸದೆ ನೇರವಾಗಿ ಟ್ಯಾಂಕ್ನಲ್ಲಿ ಸಂಗ್ರಹಿಸಲಾಗುತ್ತಿದ್ದು, ಟ್ಯಾಂಕಿಗೆ ಸಮರ್ಪಕ ಮುಚ್ಚಳ ವ್ಯವಸ್ಥೆಯೂ ಇಲ್ಲದ ಕಾರಣ ಧೂಳು, ಕಸ ಹಾಗೂ ಮಳೆ ನೀರು ಸೇರಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದೇ ನೀರನ್ನು ಪ್ರತಿದಿನ ಕ್ಯಾಂಟೀನ್ಗೆ ಬರುವ ಸಾರ್ವಜನಿಕರಿಗೆ ಕುಡಿಯಲು ನೀಡಲಾಗುತ್ತಿದೆ ಎನ್ನಲಾಗಿದೆ. ಇಂದಿರಾ ಕ್ಯಾಂಟೀನ್ಗೆ ಪ್ರತಿನಿತ್ಯ ನೂರಾರು ಬಡವರು, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ವರ್ಗದ ಜನರು ಊಟಕ್ಕಾಗಿ ಆಗಮಿಸುತ್ತಿದ್ದಾರೆ. ಅಶುದ್ಧ ನೀರಿನ ಸೇವನೆಯಿಂದ ಜ್ವರ, ಅತಿಸಾರ, ಹೊಟ್ಟೆ ನೋವು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಭೀತಿ ಎದುರಾಗಿದೆ. ಈ ಕುರಿತು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಜಲ ಶುದ್ಧೀಕರಣ ಯಂತ್ರವನ್ನು ದುರಸ್ತಿ ಮಾಡುವುದಾಗಲಿ, ಹೊಸ ಫಿಲ್ಟರ್ ಅಳವಡಿಸುವುದಾಗಲಿ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಸಲ್ಲದು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೂಡಲೇ ಜಲ ಶುದ್ಧೀಕರಣ ಯಂತ್ರವನ್ನು ದುರಸ್ತಿ ಮಾಡಿ ಕಾರ್ಯಾರಂಭಗೊಳಿಸುವಂತೆ, ನೀರಿನ ಟ್ಯಾಂಕಿಗೆ ಸಮರ್ಪಕ ಮುಚ್ಚಳ ಅಳವಡಿಸಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ತಾಲೂಕು ಆಡಳಿತ ಹಾಗೂ ಸಂಬಂಧಿತ ಇಲಾಖೆಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಮಸ್ಯೆಯನ್ನು ನಿರ್ಲಕ್ಷಿಸಿದರೆ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಎಂದು ರಣಧೀರ್ ಕುಮಾರ್ ಬೆಣ್ಣಪ್ಪ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಣಧೀರ್ ಕುಮಾರ್ ಬಿ ಕೊಂಬಿಕರ್ ಅಂತೇಳಿ. ಇಲ್ಲಿ ಇತರ ಕ್ಯಾಂಟೀನಲ್ಲಿ ಏನಪ್ಪ ಅಂತಂದ್ರೆ ಸುಮಾರು ಒಂದು 3 ತಿಂಗಳಾಯಿತು. ಇದು ಕುಡಿಯೋ ನೀರು ಫಿಲ್ಟರ್ ಆಗೋಂಥದ್ದು ನೀರು ಇವತ್ತು ಫಿಲ್ಟರ್ ಬಂದಾಗಿದೆ. ಅದು 3 ತಿಂಗಳಾದರೂ ಸತತವಾಗಿ ಮ್ಯಾನೇಜರ್ ಇಲ್ಲಿ ಟೆಂಡರ್ ಆಗಿರ್ತಕ್ಕಂಥ ಅವರ ಟೆಂಡರ್ ಮಾಲೀಕರಿಗೆ ಫೋನ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಏನಪ್ಪ ಅಂತಂದ್ರೆ ಹೊಲಸು ನೀರು ಬರ್ತಾ ಇದೆ. ಇಲ್ಲಿ ಕೇಳಕ್ ಬಂದ್ರೆ ಕೆಲಸ ಕರೆಕ್ಟಾಗಿಲ್ಲ. ನೋಡಿ ಯಾವ ಥರ ನೀರಿಲ್ಲ, ಎಲ್ಲ ಯಾವ ಥರ ಇದಾಗಿದೆ. ಈಗ ಇದು ನೋಡ್ರಿ ಡಬ್ಬದಲ್ಲಿ, ಈಗ ಅಲ್ಲೆಲ್ಲ ನೋಡ್ರಿ ನೀರೆಲ್ಲ ಯಾವ ಥರ ಚೆಲ್ಲಾರ. ಏನು ಹೇಳಿದ್ರು ಒಂದು ಸೂಸ್ ಇದು ನೋಡ್ರಿ ತಳಗಡೆ ಒಂದು ಏನಾದ್ರು ಒಂದು ಹೇಳಿದ್ರೆ ಆ ಪುರಸಭೆ ಅಧಿಕಾರಿಗಳಿಗೆ ಗೊತ್ತು, ಅದು ನಮ್ಗೇನೋ ಗೊತ್ತಿಲ್ಲ ಅಂತ ಮ್ಯಾನೇಜರ್ ಸಾಹೇಬ್ರು ಹೇಳ್ತಾರೆ. ಬೇಕಾದ್ರೆ ಮ್ಯಾನೇಜರ್ ಸಾಹೇಬ್ರು ಒಂದು ಮಾತು ಕೇಳೋಣ ಬನ್ನಿ, ಗೊತ್ತಾಗ್ತದೆ ಏನಂತ. ಇಲ್ಲ ಇಲ್ಲ ಬಂದ ನಾನೇ ಕೇಳಿ ಒಂದು 3 ತಿಂಗಳ ಮಾಲ ಆಯ್ತು. ನಾನೇ ಕೇಳಿ ನಿಮಗೆ ಅದು ಈ ಸ್ವಿಚ್ ಹಾಕಿರಲ್ಲ 3 ತಿಂಗಳು ನಾನೇ ಕೇಳಿ. ನೀರು ಶುದ್ಧ ನೀರು ಬರ್ಲಾಗ್ಯದ, ಫಿಲ್ಟರ್ ಬಂದಾಗ್ಯದ, ಅದು ಚಾಲು ಮಾಡ್ತೀವಿ ಜನರಿಗೆ ಅನುಕೂಲ ಮಾಡಿ ಕೊಡ್ತೀವಿ. ಇಲ್ಲ 3 ತಿಂಗಳಾಯ್ತು. ಈಗ ಹಿಂಗೆ ಹೋಗಿ ಕೇಳಿಲ್ಲ ಸರ್ ಬಂದಾದೇವ್ರಿ ಫಿಲ್ಟರ್ ನೀರು ಅವ್ರು ಒಟ್ಟ ರೆಸ್ಪಾನ್ಸ್ ಮಾಡಲ್ಲ. ಚೇಂಜ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಅದು ಫಿಲ್ಟರ್ ನೀರು ಬೇಕಾಗಲ್ಲ. ಇದು ನಾಲ್ಕೈದ ಸತತವಾಗಿ ಎಷ್ಟು ದಿನ ಆದ್ರೂ ಅದನ್ನು ಕುಡಿಯೋ ನೀರು ಸರ್ಕಾರ ಒಟ್ಟ ರಿಪೇರಿ ಮಾಡ್ತಿಲ್ಲ. ನೋಡ್ರಿ ಯಾವ ಥರ ನೋಡ್ರಿ ನಾವು ನೋಡ್ರಿ ಅಡಿಗೆಗೂ ಅವೇ ನೀರು ಯೂಸ್ ಮಾಡ್ತಾರೆ. ನೋಡ್ರಿ ಅವೇ ನೀರು ಅಡಿಗೆಗೆ ಅವೇ ಫಿಲ್ಟರ್ ನೀರೇ ಯೂಸ್ ಮಾಡ್ತಾರೆ. ಅವರೇ
ಕೆಲಸ ಮಾಡ್ತಕ್ಕಂಥವ್ರು ನೀವು ನಾವು ನಿಮ್ಗೆ ಕೇಳ್ಬೇಕಾಗ್ತದೆ ಇಲ್ಲಿ ಜೋಗಿ ಇಂದಿರಾ ಕ್ಯಾಂಟೀನಲ್ಲಿ ಕುಡಿಯೋಕೆ ನೀರಿಂದು ಏನಪ್ಪಾ ಅಂತಂದ್ರೆ ಫಿಲ್ಟರ್ ನೀರು ಸ್ವಚ್ಛತೆ ಇಲ್ಲ, ಫಿಲ್ಟರ್ ಆಗಿ ಬರ್ತಾ ಇಲ್ಲ, ಅವೇ ನೀರು ಕುಡಿತಾ ಇದ್ದಾರೆ. ಅದು ಒಂದು ಏನು ಇದು ಆಗ್ತಾ ಇಲ್ಲ. ಇಲ್ಲಿ ಕೆಳಗಡೆನು ಇಲ್ಲೆಲ್ಲ ಅದನ್ನ ಏನು ಇದು ಮಾಡಿಲ್ಲ. ಇಲ್ಲೆಲ್ಲ ನೋಡ್ರಿ ಈ ಥರ ಎಲ್ಲ ಇಲ್ಲೆಲ್ಲ ಈ ಥರ ಎಲ್ಲ ಹೋಗ್ತದ.